ಹಾಯ್ ಫ್ರೆಂಡ್ಸ್, ಭೂಮಿಗಿಂತ ಒಳ್ಳೆ ಗ್ರಹ ಸಿಕ್ಕಿದೆ. ಇದಕ್ಕಾಗಿ ವಿಜ್ಞಾನಿಗಳು ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಿದ್ದಾರೆ. ಅಂತರಿಕ್ಷದಲ್ಲಿ ಭೂಮಿಯಂತಹ ಗ್ರಹ ಖಂಡಿತವಾಗಿ ಇರುತ್ತೆ ಅಂತ ವಿಜ್ಞಾನಿಗಳು ನಂಬ್ತಿದ್ದಾರೆ. ಭೂಮಿ ಮೇಲೆ ಜೀವ ಇರೋದು ಕಾಕತಾಳೀಯ ಮಾತ್ರ ಅಲ್ಲ, ಆದರೆ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಕೇವಲ ನಮ್ಮ ಭೂಮಿ ಮೇಲೆ ಮಾತ್ರ ಜೀವ ಇದೆ. ಆದರೆ ಪೂರ್ತಿ ಯೂನಿವರ್ಸ್ನಲ್ಲಿ ನಮ್ಮ ಭೂಮಿಯಂತಹ ಗ್ರಹಗಳು ತುಂಬ ಇರುವ ಅವಕಾಶ ಖಂಡಿತ ಇದೆ. ಅವುಗಳನ್ನು ಹುಡುಕುವ ಪ್ರಯತ್ನವನ್ನು ವಿಜ್ಞಾನಿಗಳು ಮಾಡ್ತಾನೇ ಇದ್ದಾರೆ. ಈ ವಿಷಯದಲ್ಲಿ ತುಂಬ ದೇಶಗಳ ಸರ್ಕಾರ ವಿಜ್ಞಾನಿಗಳಿಗೆ ಸಹಾಯ ಕೂಡ ಮಾಡ್ತಿಲ್ಲ. ಹಾಗಂತ ವಿಜ್ಞಾನಿಗಳು ನಿರಾಸೆ ಹೊಂದಲಿಲ್ಲ. ಅವರ ಹತ್ತಿರ ಇರುವ ರಿಸೋರ್ಸಸ್ನಿಂದಾನೇ ಅವರು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಿದ್ದಾರೆ. ಈ ರೀತಿ ತುಂಬ ವರ್ಷಗಳ ಕಷ್ಟಕ್ಕೆ ಫಲಿತ ಸಿಗುತ್ತೆ. ಎಷ್ಟೋ ಪ್ರಯತ್ನಗಳ ನಂತರ ಭೂಮಿಯಂತಹ ಗ್ರಹವನ್ನು ಕಂಡುಹಿಡಿದಿರೋದು ವಿಜ್ಞಾನಿಗಳು ಮಾಡಿದ ಸಾಧನೆ. ಈ ವಿಡಿಯೋದಲ್ಲಿ ನಾವು ವಿಜ್ಞಾನಿಗಳು ಎಂತಹ ಗ್ರಹವನ್ನು ಕಂಡುಹಿಡಿದಿದ್ದಾರೆ, ಅದು ಭೂಮಿ ರೀತಿಯೇ ಇದೆಯಾ, ಅದರ ವಿಶೇಷತೆ ಏನು ಅಂತ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಎಕ್ಸೋ ಪ್ಲಾನೆಟ್ಸ್ ಎಲ್ಲ ಸೋಲಾರ್ ಸಿಸ್ಟಮ್ನಿಂದ ಹೊರಗಡೆ ಇವೆ. ಅವೆಲ್ಲ ಭೂಮಿಗಿಂತ ತುಂಬ ದೂರದಲ್ಲಿ ಇವೆ. ಆದರೆ ವಿಜ್ಞಾನಿಗಳು ಮಾತ್ರ ಛಲ ಬಿಡದೆ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಸೋಲಾರ್ ಸಿಸ್ಟಮ್ನಲ್ಲಿರುವ ಉಳಿದ ಎಲ್ಲ ಗ್ರಹಗಳು ಕೂಡ ಭೂಮಿ ರೀತಿ ಇಲ್ಲ ಅಂತ ಗೊತ್ತಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಎಕ್ಸೋ ಪ್ಲಾನೆಟ್ಸ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ಈ ರೀತಿ ಎಕ್ಸೋ ಪ್ಲಾನೆಟ್ಸ್ನಲ್ಲಿ ಭೂಮಿಯಂತಹ ಗ್ರಹ ಏನಾದರೂ ಇದೆಯಾ ಅಂತ ರಿಸರ್ಚ್ ಮಾಡ್ತಾರೆ. ಈ ಪ್ರಯತ್ನದಲ್ಲಿ ಭೂಮಿಗಿಂತ ಒಳ್ಳೆ ಗ್ರಹವನ್ನು ಕಂಡುಹಿಡಿದಿದ್ದಾರೆ. ಆ ಪ್ಲಾನೆಟ್ ಹೆಸರು KOI 5715.01. ಈ ಪ್ಲಾನೆಟನ್ನು ಸೂಪರ್ ಹ್ಯಾಬಿಟೇಬಲ್ ಅಂತಲೇ ಹೇಳಬೇಕು. ವಿಜ್ಞಾನಿಗಳು ಈ ಪ್ಲಾನೆಟನ್ನು ಅರ್ತ್ 2.0 ಅಂತ ಕರೀತಾರೆ. ಈ ಗ್ರಹದಲ್ಲಿ ಜೀವ ಸೃಷ್ಟಿಯಾಗೋದಕ್ಕೆ ಬೇಕಾದ ಎಲ್ಲ ಪರಿಸ್ಥಿತಿಗಳು ಇದೆ ಅಂತ ಗೊತ್ತಾಗಿದೆ. ಭೂಮಿ ಸೂರ್ಯನ ಸುತ್ತ ಸುತ್ತುವ ರೀತಿ ಈ ಪ್ಲಾನೆಟ್ ತನ್ನ ಸ್ಟಾರ್ ಸುತ್ತ ಸುತ್ತುತ್ತಿದೆ. ಇಲ್ಲೂ ಕೂಡ ಸೋಲಾರ್ ಸಿಸ್ಟಮ್ ಇದೆ. ಅಲ್ಲಿ ಸೂರ್ಯನಂತಹ ನಕ್ಷತ್ರ ಇದೆ. ಇಲ್ಲಿರುವ ಸೂರ್ಯ ಎಲ್ಲೋ ಡ್ವಾರ್ಫ್ಡ್ ಸ್ಟಾರ್. ಇದರಲ್ಲಿರುವ ಇಂಧನ 10 ಬಿಲಿಯನ್ ಇಯರ್ಸ್ ನಂತರ ಮುಗಿದು ಹೋಗುತ್ತೆ. ಈ ನಕ್ಷತ್ರ ಸೂರ್ಯನಿಗಿಂತ ಚಿಕ್ಕದು, ಅದೇ ರೀತಿ ಸ್ವಲ್ಪ ಡಿಮ್ ಆಗಿ ಕೂಡ ಇರುತ್ತೆ. ಅರ್ತ್ 2.0 ಪ್ಲಾನೆಟ್ ತನ್ನ ನಕ್ಷತ್ರದ ಗೋಲ್ಡಿಲಾಕ್ ಝೋನ್ನಲ್ಲಿ ಇದೆ. ಅಂದರೆ ಇದು ತನ್ನ ನಕ್ಷತ್ರದಿಂದ ಸರಿಯಾದ ದೂರದಲ್ಲಿ ಇದೆ. ಇಲ್ಲಿ ನೀರು ದ್ರವ ರೂಪದಲ್ಲಿ ಇರುವ ಅವಕಾಶ ಇದೆ. ಟೆಂಪರೇಚರ್ ಕೂಡ ಸಾಮಾನ್ಯವಾಗಿ ಇದೆ. ಈ ರೀತಿ ಈ ಒಂದು ಗ್ರಹದ ವಯಸ್ಸು ಸುಮಾರು 5ರಿಂದ 8 ಬಿಲಿಯನ್ ಇಯರ್ಸ್. ಅಂದರೆ ಇದು ನಮ್ಮ ಸೋಲಾರ್ ಸಿಸ್ಟಮ್ಗಿಂತ ತುಂಬ ಪುರಾತನವಾದದ್ದು. ಆದ್ದರಿಂದ ಈ ಪ್ಲಾನೆಟ್ ನಮ್ಮ ಭೂಮಿಗಿಂತ ತುಂಬ ಬೆಟರ್ ಆಗಿ ಇದೆ. ಅಷ್ಟೇ ಅಲ್ಲ, ಇದು ಭೂಮಿಗಿಂತ ಸುಮಾರು 10 ಪಟ್ಟು ದೊಡ್ಡದಾಗಿ ಇರುತ್ತೆ. ಆದ್ದರಿಂದ ಇಲ್ಲಿ ಭೂಮಿಗಿಂತ ಹೆಚ್ಚು ಜೀವ ವೈವಿಧ್ಯ ಇರುವ ಅವಕಾಶ ಕೂಡ ಇದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಅದೇನು ಅಂದರೆ ಈ ಗ್ರಹ ಭೂಮಿಗಿಂತ ತುಂಬ ತಣ್ಣಗೆ ಇರಬಹುದು ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಈ ಗ್ರಹ ನಮ್ಮ ಭೂಮಿಗೆ ಸುಮಾರು 2964 ಲೈಟ್ ಇಯರ್ಸ್ ದೂರದಲ್ಲಿ ಇದೆ. ನಾವು ಒಂದು ಸ್ಪೇಸ್ ಕ್ರಾಫ್ಟ್ನಲ್ಲಿ ಲೈಟ್ ಸ್ಪೀಡ್ನಲ್ಲಿ ಪ್ರಯಾಣಿಸಿದರೂ ಈ ಗ್ರಹವನ್ನು ಸೇರಿಕೊಳ್ಳಲು 2964 ವರ್ಷಗಳ ಸಮಯ ಹಿಡಿಸುತ್ತೆ. ಒಂದು ವೇಳೆ ರಾಕೆಟ್ನಲ್ಲಿ 40,000 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಪ್ರಯಾಣಿಸಿದರೆ ಈ ಗ್ರಹವನ್ನು ಸೇರಿಕೊಳ್ಳಲು ಸುಮಾರು 8 ಕೋಟಿ ವರ್ಷಗಳ ಸಮಯ ಹಿಡಿಸುತ್ತೆ. ಇದರಿಂದ ಅರ್ಥ ಆಗುತ್ತೆ ಮಾನವನು ಇಲ್ಲಿಗೆ ಎಂದಿಗೂ ಸೇರಿಕೊಳ್ಳಲು ಸಾಧ್ಯವಿಲ್ಲ ಅಂತ. ಕೆಪ್ಲರ್ 1126. ಈ ಗ್ರಹ ನಮ್ಮ ಭೂಮಿಯಿಂದ 2072 ಲೈಟ್ ಇಯರ್ಸ್ ದೂರದಲ್ಲಿ ಇದೆ. ಈ ಪ್ಲಾನೆಟ್ ಇರುವ ಸೋಲಾರ್ ಸಿಸ್ಟಮ್ 7.5 ಬಿಲಿಯನ್ ಇಯರ್ಸ್ ಹಳೆಯದು. ಅಂದರೆ ಇದು ನಮ್ಮ ಸೋಲಾರ್ ಸಿಸ್ಟಮ್ಗಿಂತ ಪುರಾತನವಾದದ್ದು. ಈ ಕೆಪ್ಲರ್ ಪ್ಲಾನೆಟ್ ಕೂಡ ಒಂದು ಎಲ್ಲೋ ಡ್ವಾರ್ಫ್ಡ್ ಸ್ಟಾರ್ ಸುತ್ತ ಸುತ್ತುತ್ತಿದೆ. ಈ ಪ್ಲಾನೆಟ್ ತನ್ನ ಸ್ಟಾರ್ನಿಂದ ಭೂಮಿಗೆ ಸೂರ್ಯನಿಗೆ ಮಧ್ಯೆ ಇರುವ ದೂರದಲ್ಲಿ 2.5% ಕಮ್ಮಿ ಡಿಸ್ಟೆನ್ಸ್ನಲ್ಲಿ ಇದೆ. ಅಂದರೆ ಇದು ತನ್ನ ಸ್ಟಾರ್ಗೆ ತುಂಬ ಹತ್ತಿರದಲ್ಲಿ ಇದೆ. ಈ ಪರಿಸ್ಥಿತಿಯಲ್ಲಿ ಈ ಗ್ರಹದ ಮೇಲೆ ಟೆಂಪರೇಚರ್ ಜಾಸ್ತಿ ಇರಬೇಕು. ಆದರೆ ಈ ಗ್ರಹದ ಮೇಲೆ ಅಷ್ಟೊಂದು ಟೆಂಪರೇಚರ್ ಏನೂ ಇಲ್ಲ. ಇದು ತನ್ನ ನಕ್ಷತ್ರಕ್ಕೆ ಹತ್ತಿರದಲ್ಲಿ ಇದ್ದರೂ ಆಲ್ಮೋಸ್ಟ್ ಭೂಮಿಯ ಮೇಲೆ ಇರುವ ಟೆಂಪರೇಚರೇ ಇದೆ. ಈ ಗ್ರಹದ ಮೇಲೆ ಕೂಡ ಮನುಷ್ಯನು ಜೀವಿಸುವ ಅವಕಾಶ ಇದೆ. ಅದೇ ರೀತಿ ಇಲ್ಲಿ ನೀರು ದ್ರವ ರೂಪದಲ್ಲೇ ಇದೆ. ಕೆಪ್ಲರ್ 69c. ಈ ಗ್ರಹ ನಮ್ಮ ಭೂಮಿಯಿಂದ ಸುಮಾರು 2707 ಲೈಟ್ ಇಯರ್ಸ್ ದೂರದಲ್ಲಿ ಇದೆ. ಅದೇ ರೀತಿ ಈ ಪ್ಲಾನೆಟ್ ಕೂಡ 7 ಬಿಲಿಯನ್ ಇಯರ್ಸ್ ಹಳೆಯದು. ಯಾವುದಾದರೂ ಒಂದು ಪ್ಲಾನೆಟ್ 3.5 ಬಿಲಿಯನ್ ಇಯರ್ಸ್ ಹಳೆಯದಾದರೆ ಅದು ಖಂಡಿತ ಲೈಫ್ಗೆ ಸಪೋರ್ಟ್ ಮಾಡುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ.
ಈ ರೀತಿ ಈ ಕೆಪ್ಲರ್ 69c ಕೂಡ ಜೀವ ಇರಬಹುದು ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇದು ಭೂಮಿಗಿಂತ 70% ದೊಡ್ಡದಾಗಿ ಇರುತ್ತೆ. ಈ ಗ್ರಹದ ಮೇಲೆ ದೊಡ್ಡ ದೊಡ್ಡ ಬೆಟ್ಟಗುಡ್ಡಗಳು, ಸಮುದ್ರಗಳು ಇರುವ ಅವಕಾಶ ಇದೆ ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಅದೇ ರೀತಿ ಈ ಗ್ರಹ ತನ್ನ ನಕ್ಷತ್ರಕ್ಕೆ ಹ್ಯಾಬಿಟಬಲ್ ಝೋನ್ನಲ್ಲೇ ಸುತ್ತುತ್ತಿದೆ. ಇದು ತನ್ನ ನಕ್ಷತ್ರದ ಸುತ್ತಲೂ 242 ದಿನಗಳ ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಇಂತಹ ಗ್ರಹದಲ್ಲಿ ಜೀವಿಸುವುದು ತುಂಬಾನೇ ಕಷ್ಟ ಅಂತ ಹೇಳ್ತಿದ್ದಾರೆ. ಇಲ್ಲಿ ಜೀವಿಸಲು ಬೇಕಾದ ನೈಸರ್ಗಿಕ ಸಂಪನ್ಮೂಲಗಳು ಇದ್ದರೂ ವಾತಾವರಣದ ಬದಲಾವಣೆಗಳ ಕಾರಣದಿಂದ ಇಲ್ಲಿ ಜೀವಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಕೆಪ್ಲರ್ 452b ಈ ಗ್ರಹವನ್ನು ಭೂಮಿಯ ಕಸಿನ್ ಅಂತಾನೆ ಹೇಳಬಹುದು. ಈ ಗ್ರಹ ನಮ್ಮ ಭೂಮಿಯಿಂದ 1400 ಲೈಟ್ ಇಯರ್ಸ್ ದೂರದಲ್ಲಿ ಇದೆ. ಸೂರ್ಯನಿಂದ ಭೂಮಿ ಎಷ್ಟು ದೂರದಲ್ಲಿ ರೊಟೇಟ್ ಆಗುತ್ತೋ ಈ ಗ್ರಹ ಕೂಡ ಅಷ್ಟೇ ದೂರದಲ್ಲಿ ತನ್ನ ಸ್ಟಾರ್ ಸುತ್ತ ರೊಟೇಟ್ ಆಗುತ್ತೆ. ಈ ಗ್ರಹದ ಕಕ್ಷೆಯ ಅವಧಿ ಕೂಡ ಭೂಮಿಯನ್ನು ಹೋಲುವ ರೀತಿ ಇರುತ್ತೆ. ಭೂಮಿ ಮೇಲೆ ಒಂದು ವರ್ಷ 365 ದಿನ ಆದರೆ ಈ ಗ್ರಹದ ಮೇಲೆ ಒಂದು ವರ್ಷ 385 ದಿನ. ಇದು ಭೂಮಿಯ ರೀತಿಯೇ ರಾಕಿ ಪ್ಲಾನೆಟ್. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಅದೇನು ಅಂದರೆ ಇದು ಭೂಮಿಗಿಂತ ಹೆಚ್ಚು ಎನರ್ಜಿಯನ್ನು ರಿಸೀವ್ ಮಾಡಿಕೊಳ್ಳುತ್ತೆ. ಅಂದರೆ ಇಲ್ಲಿ ಭೂಮಿಗಿಂತ ಡಬಲ್ ಗ್ರಾವಿಟಿ ಇರುತ್ತೆ. ಇದರಿಂದ ನೀರು ದ್ರವ ರೂಪಕ್ಕೆ ಬದಲಾಗೋದಿಲ್ಲ. ಅದೇ ರೀತಿ ಆ ಗ್ರಹದ ಮೇಲೆ ಇರುವ ಗ್ಯಾಸ್ ಕೂಡ ಬೇರೆ ಕಡೆ ಹೋಗೋದಿಲ್ಲ. ಒಂದು ವೇಳೆ ಇಲ್ಲಿ ಜೀವ ಹುಟ್ಟಿದರೂ ಅವು ಎತ್ತರ ಮಾತ್ರ ಬೆಳೆಯೋದಿಲ್ಲ. ಈ ರೀತಿಯಲ್ಲಿ ತುಂಬ ಗ್ರಾವಿಟಿ ಸಮಸ್ಯೆಗಳು ಇವೆ. ಒಂದು ವೇಳೆ ಇಲ್ಲಿ ಲ್ಯಾಂಡರ್ ಇಳಿಯಲು ಪ್ರಯತ್ನ ಪಟ್ಟರೆ ಅದು ತಕ್ಷಣವೇ ಸೆಳೆದುಕೊಂಡು ಕ್ರ್ಯಾಶ್ ಆಗಿ ಹೋಗುತ್ತೆ. ಭೂಮಿ ಅನ್ನೋದು ಒಂದು ಅದ್ಭುತ. ನಮಗೆ ತಿಳಿದಿರುವ ರೀತಿ ಭೂಮಿ ಮೇಲೆ ಮಾತ್ರ ಜೀವ ಇದೆ. ಆದರೆ ನಮ್ಮ ಯೂನಿವರ್ಸ್ನಲ್ಲಿ ಕೇವಲ ನಮ್ಮ ಭೂಮಿ ಮೇಲೆ ಮಾತ್ರ ಜೀವ ಇದೆ ಅನ್ನುವುದು ಸತ್ಯ ಅಲ್ಲ. ಈ ಯೂನಿವರ್ಸ್ ನಮ್ಮ ಊಹೆಗಿಂತ ತುಂಬ ದೊಡ್ಡದು. ಇಲ್ಲಿ ಕೆಲವು ಬಿಲಿಯನ್ ಗ್ಯಾಲಕ್ಸಿಗಳು ಇವೆ. ಅವುಗಳಲ್ಲಿ ಕೆಲವು ಟ್ರಿಲಿಯನ್ ನಕ್ಷತ್ರ ಗ್ರಹಗಳು ಇವೆ. ಅದೇ ರೀತಿ ಹ್ಯಾಬಿಟಬಲ್ ಝೋನ್ನಲ್ಲಿರುವ ಗ್ರಹಗಳು ಕೂಡ ಇವೆ. ವಿಜ್ಞಾನಿಗಳು ಟೆಲಿಸ್ಕೋಪ್ ಸಹಾಯದಿಂದ ಈ ಗ್ರಹಗಳನ್ನು ಕಂಡುಹಿಡಿದಿದ್ದಾರೆ. ಇದರ ಸಹಾಯದಿಂದ ಆ ಗ್ರಹದ ಮೇಲೆ ಜೀವ ಇರೋದಕ್ಕೆ ಬೇಕಾದ ವಾತಾವರಣ ಇದೆಯಾ ಇಲ್ವಾ ಅಂತ ತಿಳ್ಕೊಂಡಿದ್ದೀವಿ. ಆದರೆ ನಿಜವಾಗ್ಲೂ ಆ ಗ್ರಹದ ಮೇಲೆ ಯಾವುದಾದ್ರೂ ಜೀವ ಇದೆಯಾ ಇಲ್ವಾ ಅನ್ನೋದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅಷ್ಟೊಂದು ಟೆಕ್ನಾಲಜಿ ಕೂಡ ನಮ್ಮ ಹತ್ರ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ನಮ್ಮ ಲಿಮಿಟ್ ಅನ್ನೋದು ನಮ್ಮ ಭೂಮಿ ಮೇಲೆ ಮಾತ್ರ ಇದೆ. ಅದನ್ನು ದಾಟಿ ಹೋಗಿ ನಾವು ಏನೂ ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಮಾನವನಿಂದ ಸಾಧ್ಯನೇ ಆಗ್ತಿಲ್ಲ. ಇನ್ನು ಅಂತರಿಕ್ಷಕ್ಕೆ ಹೋಗಿ ಅಲ್ಲಿ ಏನು ಸಾಧನೆ ಮಾಡೋದಕ್ಕೆ ಆಗುತ್ತೆ ಹೇಳಿ? ಒಟ್ಟಾರೆ ಒಂದು ಮಾತ್ರ ಸತ್ಯ, ಈ ಅಖಿಲಾಂಡಕೋಟಿ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿಯ ರೀತಿಯ ಗ್ರಹಗಳು ತುಂಬ ಇವೆ. ಅವುಗಳಲ್ಲಿ ಜೀವ ಕೂಡ ಇದೆ. ಅವುಗಳನ್ನೇ ನಾವು ಏಲಿಯನ್ಸ್ ಅಂತ ಕರಿತೀವಿ. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.